ಈಗ ನಮ್ಮ ಏರಿಯಾದಲ್ಲಿ ಒಂದು ದಿನದಿಂದ ಈಗ ಇಲ್ಲಿವರೆಗೂ ತುಂಬಾ ಆಟಗಳಿರುತ್ತೆ ಮಧ್ಯದಲ್ಲಿ, ಒಂಥರ ಚೆಸ್ ತರ ಇದು. ಈ ಆಟದಲ್ಲಿ ಆಟನ ಹೆಂಗ್ ಆಡಬೇಕು, ಆಟದಲ್ಲಿ ಹೆಂಗ್ ಉಳ್ಕೋಬೇಕು ಅನ್ನೋದನ್ನ ಹೆಂಗ್ ಕಲ್ತಿದ್ದೀರಾ? ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಐ ವಿಲ್ ನಾಟ್ ಸೇ ಇಟ್ ಆಸ್ ವನವಾಸ. 11ನೇ ಶುಕ್ರವಾರ ಅಲ್ವಾ ಫೇಸ್ ಮಾಡಿದ್ದು. ಆಹಾ, ಬರೀ 11 ಅಲ್ವಾ ಆಗಿರೋದು. ಸಿನಿಮಾ ರಂಗ ಅಂತ ಬಂದಾಗ ವಾಟ್ ಆರ್ ದೀಸ್ ಗೂಗ್ಲೀಸ್ ಟು ಯು? ಅಲ್ಲ, ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ಏನು ಬಂದು ಕೂಡಲೇ ಎಲ್ಲವೂ ರೆಡ್ ಕಾರ್ಪೆಟ್ ಅಂದ್ಕೊಂಡಿದ್ದೆ ನಾನು. ಎಲ್ಲವೂ ಆಗ್ಬಿಡುತ್ತಲ್ಲ, ಎಲ್ಲವೂ ಸಿಗ್ಬಿಡುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಏನೂ ಸಿಗಲ್ಲ ಅಂತ ಅರಿವಾಗಿದ್ದು ಆಫ್ಟರ್ 1 or 2 ಫಿಲ್ಮ್ಸ್ ಆದಮೇಲೆ ಗೊತ್ತಾಯ್ತು ಇಲ್ಲಿ ಏನೂ ಸಿಗಲ್ಲ. ಅಂದರೆ ನಮ್ಮನ್ನು ಈಗ ಏನಾಗುತ್ತಾನೆ, ಅನೀಶ್ ಹುಡುಗರು ಮಾಡ್ತಾನೆ ವರ್ಕೌಟ್ ಆಗಲ್ಲ ಅನ್ನೋ ಹೇಳೋರೇ ಜಾಸ್ತಿ. ಸೌದೆ ತೊಗೊಂಬರೋದಕ್ಕೆ ಅಮ್ಮ ಹೋಗ್ತದೆ, ಅಮ್ಮೆಯಿಂದ ನಾನು ಹೋಗ್ತಿದ್ದೆ. ಅಮ್ಮ ಒಬ್ಬರೇ ಕಷ್ಟಪಡ್ಬೇಕಾ, ನಾನು ಜೊತೆಲಿರಬಾರ್ದ ಅಂತ. ಸೊ ಈ ಲೈಫ್ ನೋಡ್ದವ್ನು ತೊಗೊಂಬರ್ತಿದ್ವಿ ಇಬ್ಬರು. ನೀರಿಂದ ಹಿಡ್ದು, ಇಲ್ಲಾಂದರೆ ಹಸುಗಳು ಹೋಗ್ತಿದ್ರೆ ಸಗಣಿ ಕಲೆಕ್ಟ್ ಮಾಡ್ಕೊಂಬಂದು ಮನೆಯಲ್ಲಿ ಹೊಡೆದು ಭರಣಿ ಮಾಡ್ತಿದ್ವಿ. ಈ ಥರ ಲೈಫ್ ನೋಡಿರೋ ಅನೀಶ್ಗೆ ಇವತ್ತು ಅನೀಶ್ ಇಸ್ ಅನ್ ಆಕ್ಟರ್, ಇದಕ್ಕಿಂತ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಪ್ಪನ ಹೆಸರು ಗೊತ್ತಾ? ಗೊತ್ತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರಪ್ಪ ಗೊತ್ತಿಲ್ಲ. ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಪ್ಪ ಗೊತ್ತಿಲ್ಲ. ಶಂಕರಣ್ಣ ಅವರಪ್ಪ ಗೊತ್ತಿಲ್ಲ. 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 ನೋಡ್ತಾ ಇರೋ, ನಾಳೆ ನಮ್ಮಪ್ಪನ ಹೆಸರು ಗೊತ್ತಾಗದೇ ಇರೋ ರೇಂಜ್ಗೆ ಬೆಳಿತೀನಿ. ಲೈಫಲ್ಲಿ ಎಲ್ರಿಗೂ ಶಾರ್ಟ್ ಗೋಲು, ಲಾಂಗ್ ಟರ್ಮ್ ಗೋಲ್ ಅಂತೆಲ್ಲ ಇರುತ್ತೆ. ಸದ್ಯಕ್ಕೆ ನಿಮ್ದು ಲಾಂಗ್ ಟರ್ಮ್ ಗೋಲ್ ಏನು? ನನ್ ಒಂದೇ ಗೋಲು ಸಿನಿಮಾ. ಒಂದು ಶಾರ್ಟು ಇಲ್ಲ, ಉತ್ತರ ಬರ್ಲಿಲ್ಲ, ಅದಕ್ಕೆ ಯೋಚನೆ ಒಂದೇ ಗೋಲು ಮಾಡ್ಲಿಲ್ಲ. ಸಿನಿಮಾ. ಸಿನಿಮಾ ಅಲ್ಲಿ ವಾಟ್ ಐ ಥಾಟ್ ಐ ವಿಲ್ ಅಚೀವ್ ಅಂಡ್ ಐ ಲಾಟ್ ಆಫ್ ಪೀಪಲ್ ಐ ವಾಂಟ್ ಟು ಪ್ರೂವ್ ಇಟ್ ರಾಂಗ್. ಲೈಕ್ ನಗಾಡಿರೋರ್ಗೆಲ್ಲರೂ ಹೇಳಬೇಕು until my last breath I will not like this. ಟುಡೇ ಆನ್ ಜಾಸ್ ಕ್ಯೂರಿಯಸ್, ಇಟ್ಸ್ ಒನ್ ಅಂಡ್ ಓನ್ಲಿ ನಮ್ಮ ಅನೀಶ್ ಅಂತ ಕರಿಬೇಕಾ ಅಥವಾ ಅನೀಶ್ ತೇಜಸ್ವರ್? ಅನೀಶ್ ಸೆಕೆಂಡ್ ನೇಮ್ ಅಂತೆಲ್ಲ ಕರೆದ್ರೆ ಜನಕ್ಕೆ ಅಂತ ಅನೀಶ್ ಸಾಕು. ಐ ಥಿಂಕ್ ಅನೀಶ್ ವಿ ಗೋ ಅ ಲಾಂಗ್ ವೇ. ಅಂದರೆ ನಾನು ನೋಡಿದ್ದೀನಿ ನಿಮ್ಮ ಒಂದು ಜರ್ನಿನಲ್ಲಿ ನೀವಿಟ್ಟಿರೋ ಶ್ರದ್ಧೆ, ನೀವು ನೋಡಿರೋ ಏಳು ಬೀಳುಗಳು, ಅದೆಲ್ಲ ಆದ್ರೂ ಏನೇ ಆದ್ರೂ ಇದರಲ್ಲೇ ಎಲ್ಲ ಅಂತ ಆ ಒಂದು ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಇಟ್ ಸ್ಪೀಕ್ಸ್ ಅ ಲಾಟ್. ಅಂದರೆ 2010 2024 ಈ ಒಂದು 14 ಇಯರ್ಸ್ ಅಲ್ಲಿಂದಲೇ ಫಸ್ಟ್ ಶುರು ಮಾಡೋಣ. 14 ಅಂದ ತಕ್ಷಣ ನಮ್ಮೆಲ್ರಿಗೂ ಒಂದು ಸೆಂಟಿಮೆಂಟ್ ಇದೆ. 14 ಅಂದ ತಕ್ಷಣ ಕನ್ನಡಿಗರಿಗೆ ಬರೋದೇ ವನವಾಸ ಅಂತ. ಅಂದರೆ ಇದು 14 ವರ್ಷ ರಾಮಾಯಣ ರೆಫರೆನ್ಸು. ಸೊ ಈ 14 ವರ್ಷ ತಮಗೆ ಇದು ಯಾವ ವಾಸ ಆಗಿದೆ? ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಐ ವಿಲ್ ನಾಟ್ ಸೇ ಇಟ್ ಆಸ್ ವನವಾಸ. ನಾನು ಎಲ್ಲರಿಗೂ ಅಂತೀನಿ, ದಿಸ್ ಇಸ್ ಮೈ 12th ರಿಲೀಸ್. ನಾನು ಬರೀ 11ನೇ ಶುಕ್ರವಾರ ಅಲ್ವಾ ಫೇಸ್ ಮಾಡಿದ್ದು ಅಂತ. ಬರೀ 11 ಅಲ್ವಾ ಆಗಿರೋದು. ಇದು 12ನೇದು ಮಾಡ್ತೀನಿ ಅಷ್ಟೇ. ಬಿಟ್ಟು ಐ ಆಮ್ ನಾಟ್ ಸೀಯಿಂಗ್ ಬ್ಯಾಕ್ ಇದಾಯಿತು ಅನ್ನೋದು ನಾನು ನೋಡ್ತಿಲ್ಲ. ಐ ಹ್ಯಾವ್ ಜಸ್ಟ್ ಫೇಸ್ ಟು ಜಸ್ಟ್ ಲವ್ ಇನ್ ಫ್ರೈಡೇಸ್ ಆ್ಯಂಡ್ ದಿಸ್ ಇಸ್ ದ 12th ಒನ್ ಐ ಆಮ್ ಫೇಸಿಂಗ್, ದಟ್ಸ್ ಆಲ್. ಎಲ್ಲೋ ಒಂದು ಕಡೆ ಆ ಟೈಮ್ ಅನ್ನೋದು ಒಂಥರ ಬೆನ್ ತಟ್ಟಿದೆ. ಅಂದರೆ ನಿನಗೂ ಒಂದು ಟೈಮ್ ಬರುತ್ತೆ, ಅಲ್ಲಿವರೆಗೂ ಧೈರ್ಯ ಕೆಡೋದು ಬೇಡ ಅನ್ನೋವಂಥ ಈ ಥರ ಮನೋಭಾವಕ್ಕೆ ಅಫ್ಕೋರ್ಸ್ ಈಗ ನಮ್ಮ ಏರಿಯಾದಲ್ಲಿ ಒಂದು ದಿನದಿಂದ ಈಗ ಇಲ್ಲಿವರೆಗೂ ಅರವಿಂದ್ ಸ್ವಾಮಿ ಅಲ್ಲಿವರೆಗೂ ತುಂಬ ಆಟಗಳಿರುತ್ತೆ ಮಧ್ಯದಲ್ಲಿ, ಒಂಥರ ಚೆಸ್ ಥರ ಇದು. ಯಾವ್ಯಾವ ಒಂದು ಮೂವ್ ನಾವೇನೋ ಲೆಕ್ಕಾಚಾರ ಇಟ್ಕೊಂಡಿರ್ತೀವಿ. ಅಟ್ಲೀಸ್ಟ್ ಚೆಸ್ಸಲ್ಲಾದರೂ ನಿಮ್ಗೆ ಔಟ್ಕಮ್ ಗೊತ್ತಿರುತ್ತೆ, ಎದುರುಗಡೆ ಇರೋರು ಪಾನ್ ಹಿಂಗಿದೆ, ಅಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಅಂತ. ಬಟ್ ಸಿನಿಮಾ ರಂಗದಲ್ಲಿ ಅಂತ ಬಂದಾಗ ಈ ಆಟನ ಹೆಂಗೆ ಆಡಬೇಕು, ಆಟದಲ್ಲಿ ಹೆಂಗೆ ಉಳ್ಕೋಬೇಕು ಅನ್ನೋದನ್ನ ಹೆಂಗೆ ಕಲ್ತಿದ್ದೀರಾ? ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿರೋದು ಏನು ಅನೀಶ್? ಅಂದರೆ ಇಲ್ಲಿ ಏನಂದರೆ ಇಟ್ಸ್ ಎವ್ರಿ ಒನ್ ಇಂಡಿವಿಜುವಲ್ ಜರ್ನಿ ಇದು. ಮೇ ಬಿ ಪೀಪಲ್ ಅವ್ರು ಕೆಲವರೆಲ್ಲ ಅದನ್ನ ಪಕ್ಕದಲ್ಲಿ ನೋಡಿಬಿಟ್ಟಿಲ್ಲ, ಅವ್ರು ಮುಂದೆ ಹೋಗ್ಬಿಟ್ರು. ಇವಾಗ ನನ್ನ ಜೊತೆ ಬಂದಿರೋಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿಬಿಟ್ಟು ನಾನು ಅಲ್ಲಿ ನೋಡ್ಕೊಂಡಿದ್ರೆ ನಾನು ನೋಡ್ಕೊಂಡೇ ಇರಬೇಕಾಗುತ್ತೆ, ನಾನು ಇಲ್ಲೇ ಇರ್ತೀನಿ. ಸೊ ಐ ಆಲ್ವೇಸ್ ಸೇ ಇಟ್ ಇಸ್ ಡೋಂಟ್ ಲುಕ್ ಅಟ್ ಅದರ್ಸ್, ನಿನ್ನ ಜರ್ನಿ ಸಪ್ರೇಟ್. And I strongly feel universe wanted me to go through all this and give a example on certain example. I take it in this way. ಇಲ್ಲಾಂದರೆ ಇಷ್ಟೊತ್ತಿಗೆ ಓದೋಡಿಸ್ಬಿಡ್ಬೇಕಿತ್ತು ನನಗೂ. ಇಲ್ಲಿವರೆಗೂ ಆದ್ರೂ ದಿಸ್ ಇಸ್ ದ 14th year I'm facing and I still have that ಎಲ್ಲಾದರೂ ಕೂತಾಗ ಈಗ ಬಂದಿತ್ತು ನಿಮ್ಮ ಕ್ಯಾಮ್ರಾಮನ್ ಹೇಳ್ತಿದ್ರು, ಐ ಲೈಕ್ ಯುವರ್ ಫಿಲ್ಮ್ಸ್, ಐ ಲೈಕ್ ಯುವರ್ ಸಾಂಗ್ಸ್, ಐ ಲೈಕ್ ಯುವರ್ ಇದು ಅಂದಾಗ
ಖುಷಿನೇ ಆಗುತ್ತಲ್ಲ. ಓಕೆ, ದ ಸೋ ಕಾಲ್ಡ್ ಮೆಗಾ ಇಟ್ಟಿಲ್ಲ ಅಷ್ಟೇ, ಬಟ್ ಅನೀಶ್ ಅಂತ ಬಂದಾಗ ಅನೀಶ್ ಸಾಂಗ್ಸ್ಗೊಂದು ಇದಿದೆ, ಅನೀಶ್ಗೆ ಅಂತ ಒಂದು ಪುಟ್ಟ ಕ್ರೌಡ್ ಇದೆ. ಆ್ಯಂಡ್ ಆ ಕ್ರೌಡಲ್ಲಿ ಇಫ್ ಯು ಸಿ ಮೈ ನಂದು ಏನೇ ಒಂದು ಪೋಸ್ಟ್ ಹಾಕಲಿ, ಏನೇ ಒಂದು ಕಮೆಂಟ್ಸ್ ಯೂಟ್ಯೂಬಲ್ಲಿ ಬಿಟ್ರು, ಫಸ್ಟ್ ಕಮೆಂಟ್ ವಿಲ್ ಬಿ ದಿಸ್ ಓನ್ಲಿ: ನೀನು ಹೆದರಬೇಡ, ನೀನು ಗೆದ್ದೇ ಗೆಲ್ತೀಯ, ಯು ವಿಲ್ ಬಿಕಮ್ ಒನ್ ಡೇ ಅಂದಾಗ. ಓಕೆ, ಇವಾಗ ನನ್ನ ತಂದೆ ತಾಯಿ ಅನ್ನೋದು ಅದು ಸ್ವಾರ್ಥ ಆಗುತ್ತೆ, ಅವ್ರ ಮಗ. ಇವ್ರು ಯಾರು ಅಂತ ನನಗೆ ಗೊತ್ತಿರಲ್ಲ, ಇವ್ರು ನನಗೆ ಧೈರ್ಯ ತುಂಬ್ತಿರ್ತಾರೆ, ನೀನು ಹೆದರಬೇಡ ಗುರು, ನೀನು ಗೆಲ್ತೀಯ. ಸೊ ಅವರೇ ನನಗೆ ಅಷ್ಟು ಬೂಸ್ಟ್ ಕೊಡುವಾಗ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಓಕೆ, ದಿಸ್ ವಿಲ್ ಹ್ಯಾಪನ್. ಸೊ ಆಲ್ರೌಂಡರ್ ಆಗೋ ಈ ಒಂದು ಜರ್ನಿ, ಒಂದು ಮಾತು ಹೇಳಿದ್ರಿ, ಎಲ್ಲ ಆಪ್ಷನ್ಸು ಕಟ್ ಆದಾಗ ಅಂತ. ಸೊ ಈ ಆಪ್ಷನ್ಸ್ ಕಟ್ ಆದಾಗ ಅಂದಾಗ ಯಾವ ಫೇಸ್ ಆಫ್ ನಿಮ್ಮ ಲೈಫ್ ನಿಮ್ಗೆ ಸಡನ್ನಾಗಿ ಓಪನ್ ಆಯಿತು ನಿಮ್ಮ ಈ ಜರ್ನಿನಲ್ಲಿ? ಅಕಿರಾ ಬಿಫೋರು ಆಯಿತು, ಸಿನಿಮಾಗಳಾಯಿತು, ಏನಿದು ಏನೂ ಆಗ್ತಿಲ್ಲ. ಐ ಡೋಂಟ್ ನೋ, ಐ ಹ್ಯಾವ್ ಅಬ್ಸರ್ವ್ ದಿಸ್ ವೆನ್ ಎವರ್ ನಾನು ಅಂದರೆ ಡೌನ್ ಆಗಿ ಏನೂ ಆಗ್ತಿಲ್ಲ ಅಂದಾಗ ಎದ್ದು ಬಿಡುತ್ತೆ. ಈ ಗೊತ್ತಿಲ್ಲ ನನಗೆ, ಲಾಸ್ಟ್ ಒಂದು ಕರೆನ್ಸಿ ಒಂದು ಕರೆನ್ಸಿದು ಏನು ಆಗೋಯ್ತು, ಈಗ ಏನು ಮಾಡಲಿ ನಾನು, ಸೊ ವಾಟ್ ಶುಡ್ ಐ ಡೂ, ಮೈ ಫಿಲ್ಮ್ ಕೆರಿಯರ್ ಹೆಂಗೆ ಅಂದ ಕೂಡಲೇ ಅಕಿರಾ ಬರುತ್ತೆ ನನಗೆ. ಅಕಿರಾ ಬರುತ್ತೆ, ಮತ್ತೆ ಬೂಮ್ ಆಗ್ತೀನಿ, ಮತ್ತೆ ಐ ವಿಲ್ ಗೆಟ್ ಆಫರ್ಸ್, ಅದೆಲ್ಲ ಆಯಿತು. ಈಗ ಅಗೇನ್ ವಿ ಬ್ಯಾಕ್ ಟು ಬ್ಯಾಕ್ ವಿ ಪ್ರೊಡ್ಯೂಸ್ಡ್ ಫಿಲ್ಮ್ಸ್ ಆ್ಯಂಡ್ ವಿ ವೆರ್ ರಿಕವರಿಂಗ್. ಆ್ಯಂಡ್ ಬೆಂಕಿ ನಾವು ಅಂದ್ಕೊಂಡಿದ್ದು ತದ್ವಿರುದ್ಧವಾಗಿ ಹೋಯಿತು. ಓ ಶಿಟ್, ವಾಟ್ ಟು ಡು ಅಂದಾಗ ಮತ್ತೆ ದಿಸ್ ವಿಲ್ ಕಮ್ ಅಪ್ ಆ್ಯಂಡ್ ಐ ಆಮ್ ಬಿಸಿ ವಿತ್ ಅಗೇನ್ 3-4 ಪ್ರಾಜೆಕ್ಟ್ಸ್. ಸೊ ಆಲ್ವೇಸ್ ಸ್ಟಾಪ್ ಆಯಿತು ಅಂತ ನನ್ನನ್ನು ಅಂದ್ಕೊಂಡಿದ ತಕ್ಷಣ ಯೂನಿವರ್ಸ್ ಇಸ್ ಗಿವಿಂಗ್, ಯಾಕೋ ಸ್ಟಾಪ್ ಆಗ್ತಿದ್ಯಾ, ಐ ಆಮ್ ಸ್ಟಿಲ್ ದೇರ್ ಅನ್ನೋದು ನನಗೆ. ಅದು ಆ ಕಡೆಯಿಂದ ಬರ್ತಿದ್ದಾಗ, ದ ಪಾಸಿಟಿವ್ನೆಸ್ ಬರ್ತಿದ್ದಾಗ, ಓಕೆ, ಐ ಥಿಂಕ್ ದಿರ್ ಇಸ್ ಸಮಥಿಂಗ್, ಸಮ್ ಪಾಸಿಟಿವಿಟಿ ಇಸ್ ವೆಯ್ಟಿಂಗ್ ಫಾರ್ ಮೀ ಅನಿಸುತ್ತೆ. ಈ ಗಾಂಧಿನಗರ ಏನು ಕಲಿಸಿದೆ ನಿಮಗೆ? ಯಾವ ಥರ ಸ್ಟೋರಿನ ಪಿಕ್ ಮಾಡಬೇಕು? ಯಾಕೆಂದರೆ ಪ್ರತಿ ವರ್ಷವೂ ಚೇಂಜ್ ಆಗ್ತಾ ಇದೆ. ಈ KGF ಟೈಮಲ್ಲಿ ಎಲ್ಲರೂ KGF ಥರ ಮಾಡೋಕ್ಕೆ ಅಂತ ಹೊರಡ್ತಾರೆ. ಕಾಂತಾರ ಬಂದಮೇಲೆ ಅದು ಇನ್ನೊಂದಷ್ಟು, ಇದು ಇವತ್ತಿಂದಲ್ಲ, ಇವನ್ ಫ್ರಮ್ ಮುಂಗಾರು ಮಳೆ ದುನಿಯಾ ಅಥವಾ ಅದಕ್ಕಿಂತ ಮುಂಚೆ ಯಾವತ್ತು ಸಿನಿಮಾ ಎಲ್ಲರೂ ಟ್ರೈ ಮಾಡ್ಬೋದು ಅಂತ ಡೋರ್ಸ್ ಓಪನ್ ಆಯಿತು, ಅವತ್ತಿಂದ ಹಿಂಗಾಗಿದೆ. ಸೊ ದ ಕ್ವೆಶನ್ ಇಸ್, ಸ್ಟೋರಿ ಆಯ್ಕೆನಲ್ಲಿ ಏನು ನೋಡ್ತೀರಾ? ನಾನು ಟು ಬಿ ವೆರಿ ಫ್ರ್ಯಾಂಕ್, ಆ್ಯಸ್ ಎನ್ ಆಡಿಯನ್ ಐ ಗೋ ಎಂಜಾಯ್ KGF. ನಾನು ಆ್ಯಸ್ ಎನ್ ಆಡಿಯನ್ ನಾನು ಹೋದೆ, ಎಂಜಾಯ್ ಮಾಡಿದೆ. ಏನು ಚೆನ್ನಾಗಿ ಮಾಡಿದ್ದಾರೆ ಗುರು, ನಮ್ಮ ಸಿನಿಮಾ ಅನ್ನೋ ಒಂದು ಇದರಲ್ಲಿ ಬಂದೆ. ಕಾಂತಾರ ನೋಡಿದೆ, ಎಂಜಾಯ್ ಮಾಡಿದೆ, ವೆರಿ ಗುಡ್ ಫ್ರೆಂಡ್ಶಿಪ್ ನೋಡಿದೆ, ಎಂಜಾಯ್ ಮಾಡಿದೆ, ಬಂದೆ. ಮತ್ತೆ ನಾನು ಅದನ್ನೇ ಮಾಡ್ಬೇಕಂತ ನಾನು ಯಾವತ್ತೂ ಪ್ರಯತ್ನ ಪಡಲ್ಲ. ಐ ವಿಲ್ ನಾಟ್ ಡೂ ಇಟ್, ಟು ಬಿ ವೆರಿ ಫ್ರ್ಯಾಂಕ್. ಐ ಎಂಜಾಯ್ಡ್ ಇಟ್. ನಂದು ಅಂತೊಂದೇನೋ ಒಂದಿದೆ, ಆಲ್ವೇಸ್ ಐ ಆಮ್ ಬೆಟ್ಟಿಂಗ್ ಆನ್ ಮೈ ವಿಷನ್ ಆಫ್ ಫಿಲ್ಮ್ ಮೇಕಿಂಗ್. ಅಂದರೆ ನನಗೇನಂದರೆ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಅದು ನೀಟಾಗಿ ಕನ್ವೆ ಆಗ್ತಿದೆಯಾ, ನಾನು ಹೇಳೋಕೊಟ್ಟಿರೋ ವಿಷಯ ಕನ್ವೆ ಆಗ್ತದೆ, ರೈಟ್ ಟೈಮಲ್ಲಿ ರಿಲೀಸ್ ಮಾಡಿದ್ನ, ರೈಟ್ ಟೈಮಲ್ಲಿ ಪಬ್ಲಿಸೈಸ್ ಮಾಡಿದ್ನ, ಅದು ಮ್ಯಾಟ್ರ್ ಆಗುತ್ತೆ ಹೊರತು. ಸೊ ಎವ್ರಿ ಟೈಮ್ ವಿ ಆರ್ ಡೂಯಿಂಗ್ ಅವರ್ ಓನ್. ಅನೀಶ್ಗೆ ಯಾರೋ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದು ಇಲ್ಲಿವರೆಗೂ ಪ್ರೊಡ್ಯೂಸ್ ಮಾಡಿಲ್ಲ. ಎಲ್ಲ ಪ್ಲ್ಯಾಟ್ರಲ್ಲಿ ಬಂದು ನೀಟಾಗಿಟ್ಟು ನೀನು ಆ್ಯಕ್ಟ್ ಮಾಡೋಗಿ ಚಿನ್ನ ಅಂದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಅನೀಶ್ ಇಸ್ ಲರ್ನಿಂಗ್ ಇಸ್ 360 degrees of film, from how to do, where to do, how to release, how to get the money. ಇದೆಲ್ಲವಾದಾಗ ಇಟ್ಸ್ ಟೇಕಿಂಗ್ ಇಸ್ ಓನ್ ಟೈಮ್. ನನಗೆ ನನ್ನ ಕೆರಿಯರ್ ನೋಡಿದ್ರೆ ಎಲ್ಲ ಬಸಬರೇ ಬಂದಿರೋದು ಬಿಟ್ಟರೆ ದ ಸೋ ಕಾಲ್ಡ್ ಪ್ರೊಡಕ್ಷನ್ ಹೌಸ್, the big production houses never came and like, you're very talented, we'll produce for you, we have all the setup, you just act and go. ಇದಾಗಲೇ ಇಲ್ಲ ನನ್ನ ಲೈಫಲ್ಲಿ. ಒಂದು ಪ್ಲಾಟ್ರಾಗಿ ನನಗೆ ಯಾವುದು ಸಿಗಲಿಲ್ಲ. ಇದು ಆಗೋದು ಈಸಿ ಇದೆಯಾ? ಬಿಕಾಸ್ ಇವಾಗ ಐ ಡೋಂಟ್ ನೋ, ನನಗೆ ಆಗುತ್ತೋ ಇಲ್ವೋ, ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ. ಬಿಕಾಸ್ ನಾನು ಹೇಳಿದೆ, ನಂದೊಂದು ಪುಟ್ಟ ಸಾಮ್ರಾಜ್ಯ ಕಟ್ಬಿಟ್ಟಿದ್ದೀನಿ. ಸೊ ದಟ್ಸ್ ದ ರೂಟ್ ಇನ್ ವಿಚ್ ಎಲ್ಲರೂ ಆಲ್ರೌಂಡರ್ ಆಗಿ ಒಂದು ಆಪ್ಷನ್ ಇಲ್ವಲ್ಲ. ವೆನ್ ದೇರ್ ಇಸ್ ನೋ ಆಪ್ಷನ್, ವೈ ಶುಡ್ ಐ ಗಿವ್ ಬ್ಯಾಕ್? ನನಗೇನು ಅಂದರೆ, ನಾನು ಒಂದು ಹೆಜ್ಜೆ ಇಟ್ಟಾಗಿದೆ, ನಾನು ಹಿಂದೆ ತಗೊಳ್ಳೋ ಸೀನೇ ಇಲ್ಲ. ಅದಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಹೋಗ್ತೀನಿ, ಗೆಲ್ಲೋದಕ್ಕೆ ಏನು ಬೇಕೋ ಮಾಡ್ತಾನೆ ಹೋಗ್ತೀನಿ ಹೊರತು ಅಯ್ಯೋ ನನಗೆ ಬಂದಿಲ್ವಲ್ಲ, ಅಯ್ಯೋ ನನಗೆ ಇವ್ರು ಯಾರೋ ಮಾಡಿಲ್ವಲ್ಲ, ಅಯ್ಯೋ ಅಂತ ಕೊರಗೋಬೋದು. ಯು ಜಸ್ಟ್ ಡೂ ಇಟ್. ಐವ್ ಕಮ್ ಹಿಯರ್ ಟು ರೀಚ್ ಮೈ ಗೋಲ್, ಐ ವಿಲ್ ರೀಚ್ ಇಟ್. ಸೊ ನಿಮ್ಮ ಪ್ರಕಾರ ಈ ಒಂದು ಫೇಸ್ನಲ್ಲಿ ಏನು ಇದ್ದೀರಾ, ವಾಟ್ ಈಸ್ ದ ಬಿಗ್ಗೆಸ್ಟ್ ಗ್ಯಾಂಬಲ್ ದ್ಯಾಟ್ ಯು ಥಿಂಕ್ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು ಆ್ಯಸ್ ಅ ಫಿಲ್ಮ್ ಮೇಕರ್ ಅಥವಾ ಆ್ಯಸ್ ಅನ್ ಆ್ಯಕ್ಟರ್? ನಾನು ಸಿನಿಮಾ ನಾನು ಹ್ಯಾವ್ ಪ್ರೊಡ್ಯೂಸ್ಡ್, ನನ್ನ ಜೊತೆ ಶ್ರೀಕಾಂತ್ ಅವರು ಆಫ್ಟರ್ ಅಕಿರಾ ಬ್ಯಾಕ್ ಟು ಬ್ಯಾಕ್ ವಾಸೋಲಿ ವಾಸ್ ದೇರ್ ಆ್ಯಂಡ್ ರಾಮಾರ್ಜುನ, ಬೆಂಕಿಯಲ್ಲೂ ಈವನ್ ಈ ವಾಸ್ ದೇರ್ ಪಾರ್ಟ್. ಇವತ್ತು ಪ್ರಶಾಂತ್ ಅವರು ಆ್ಯಡ್ ಆಗಿದ್ದಾರೆ. ಡಬಲ್ ಗುಂಡಿಗೆ ಬೇಕು ಅಂತೀನಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಡಬಲ್ ಗುಂಡಿಗೆ ಇದ್ರೇ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ನಾನು ಈಗಲೂ ಹೇಳ್ತೀನಿ, ನಮಗೂ ಗೊತ್ತು ಅಪಾರ್ಟ್ಮೆಂಟ್ ಕಟ್ಟೋದು, ನಮಗೂ ಗೊತ್ತು ಬಾಡಿಗೆ ಮನೆ ಕಟ್ಟೋದು, ನಮಗೂ ಗೊತ್ತು ಕಮರ್ಷಿಯಲ್ ಇದು ಕೊಟ್ಟೋದು. ಹುಚ್ಚು, ಸಿನಿಮಾ ಅನ್ನೋ ಹುಚ್ಚು, ಆ ಹುಚ್ಚಿದೆಯಲ್ಲ, ಆ ಹುಚ್ಚಿದ್ರೇ ನಿಮಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ.
ನನಗೆ ಗೊತ್ತಿಲ್ಲ ಒಂದು ಸೈಟ್ ತೊಗೊಂಡು ಒಂದು ಅಪಾರ್ಟ್ಮೆಂಟ್ ಕಟ್ಟರೆ ಏನೋ ನಾನು ವೈಟ್ ಫೀಲ್ಡಲ್ಲಿ ಇದ್ದವನು, ಒಳ್ಳೆ ಐ ಟಿ ಇದೆ, ಒಳ್ಳೆ ಪಿ ಜಿಗಳು ಹೋಗುತ್ತೆ. ಸೊ ಇದೆಲ್ಲವೂ ನಮಗೂ ಗೊತ್ತಿದೆ. ಅವೆಲ್ಲ ಬಿಟ್ಟು ಪ್ಯಾಷನ್ ಟುವರ್ಡ್ಸ್ ಫಿಲಮ್. ನಾನು ಹೇಳ್ತೀನಿ ಚಿಕ್ಕಾಟೆ ನಿಚಿನ ನಂದೊಂದು 100 ಕೋಟಿ ಕಾದಿದೆ ಅಂತೀನಿ ನಾನು. ಮೈ 100 crores ಇಸ್ ವೇಟಿಂಗ್. ಎಲ್ಲೋ ನೋಡಿ ಇಲ್ಲೇ ಇದೆ ನೋಡಿ ಕಾಣಿಸ್ತಿದೆ ಅಂತೀನಿ ನಾನು. ಸೊ ಆ ಪ್ಯಾಷನ್ ಟುವರ್ಡ್ಸ್ ಮೇಕಿಂಗ್ ಫಿಲ್ಮ್ ಅದು ಬಂದ್ಬಿಟ್ಟಿದೆ ತಲೆಯಲ್ಲಿ. ಅದೇನಂದ್ರೆ ಈ ಲೈಫ್ಗೆ ಅದು ಹೆಂಗ್ ಬಂದಿದ್ದು? ಬಿಕಾಸ್ ನಿಲ್ಲಲ್ಲ. ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, 1-2 ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಅಯ್ಯೋ ಹೆಂಗೋ ಬಿಟ್ರಿ, ಆಗ್ತಿಲ್ವಲ್ಲ ನನಗೆ. ಹಾಗಂತೇನು ನಮಗೇನು ತೀರಾ ಇಲ್ಲ, ಹೆಂಗೋ ತರ್ತೀವಿ ದುಡ್ಡು, ಏನೋ ಮಾಡ್ತೀವಿ. ಆ್ಯಂಡ್ at God's grace we are able to recover it. The certain ಒಂದಷ್ಟು ಆಡಿಯನ್ಸ್ ಇದ್ದಾರೆ. I have my own Excel sheet. ಪ್ರತಿ ಸಿನಿಮಾಗೂ ದ ಅಮೌಂಟ್ ವಾಟ್ ಐ ಗೆಟ್ ಇನ್ ಥಿಯೇಟರ್ ಇಸ್ ಇನ್ಕ್ರೀಸಿಂಗ್, ಡೇ ಬೈ ಡೇ ಇಟ್ಸ್ ಇನ್ಕ್ರೀಸ್. ಓಕೆ, ನಾನು ನೋಡೋರು ಇದಾಗ್ತಿದ್ದಾರೆ. ಅವೆಲ್ಲ ಮೇಂಟೈನ್ ಮಾಡ್ತೀರಾ? ಎಕ್ಸೆಲ್ ಶೀಟು, ನಿಮ್ಮ ಆಡಿಯನ್ಸ್ ಯಾರು ಎಲ್ಲ ನಿಮ್ಗೆ ಗೊತ್ತಿದೆ? ಅಂದ್ರೆ ನೀವು ಎಲ್ಲೆಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಾವೇ ಮಾಡ್ಕೊಂಬಂದಿರೋದಲ್ವ ಸಿನಿಮಾಗಳು. ಸೊ ನಮ್ಮ ಹತ್ರ ಜಡ್ಜ್ಮೆಂಟ್, ಓಕೆ ಇಲ್ಲೆಲ್ಲೋ ವೀಕ್ ಇದೆಯಲ್ಲ, ಇಲ್ಲಿ ಚೆನ್ನಾಗಿ ಆಗ್ತಿದೆಯಲ್ಲ, ಈ ಸೆಂಟ್ರಲ್ ಚೆನ್ನಾಗಿ ಆಯ್ತಲ್ವಾ, ಇಲ್ಲಿ ಇಷ್ಟ ಆಯ್ತಲ್ವಾ. ಸೊ ಎಲ್ಲವೂ ಕ್ಯಾಲ್ಕುಲೇಷನ್ಸು. ವೆನ್ ಐ ಯೂಸ್ ಟು ಸೆಲ್ ಮೈ ಹಿಂದಿ ರೈಟ್ಸ್ ಆಲ್ಸೋ ಆರ್ ಸ್ಯಾಟಲೈಟ್, ಇವೆಲ್ಲವೂ ಗೊತ್ತಿದ್ದಾಗ ಓಕೆ. ಹಾಗಂತ ನಾವು 4-5 ಸಿನಿಮಾ ಮಾಡಿದ್ದೀವಿ ಅಂದರೆ 4-5 ಸಿನಿಮಾನೂ ಒಂದು ರಿಕವರ್ ಆದಮೇಲೆ ಒಂದು ರಿಕವರಿ ಆದಮೇಲೆ ಒಂದರಲ್ಲಿ ಒಂದು ಚಿಕ್ಕ ಸಣ್ಣದಾಗಿ ಹೋಗಿರ್ತೀವಿ, ಒಂದರಲ್ಲಿ ಒಂದಷ್ಟು ವಿ ವುಡ್ ಹವ್ ಗಾಟ್ ಅನ್ ಎಕ್ಸ್ಟ್ರಾ ಅಮೌಂಟ್. ಸೊ ಐ ಥಿಂಕ್ ನಾನು ಒಬ್ಬ ಇದ್ದಿದ್ರೆ ಆಗ್ತಿರಲಿಲ್ಲ. ಶ್ರೀಕಾಂತ್ ವಾಸ್ ಅ ಮೇಜರ್ ಪಿಲ್ಲರ್ ಫಾರ್ ಮಿ. ನನಗೆ ಅವ್ನು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ, ಯಪ್ಪ ಏನು ಯಾವುದೋ ಜನ್ಮದಲ್ಲಿ ಮಗ ಹುಟ್ಬಿಟ್ಟಿದ್ನ ನಾನು, ಈ ಥರ ಅನಿಸುತ್ತೆ. ಅಂದರೆ ನಂಬಿಕೆ ಈವನ್ ಅಟ್ ದಿಸ್ ಪಾಯಿಂಟ್ ಈಸ್ ಲೈಕ್, ನೀನು ಹೆದರಬೇಡ, ನಾನಿದ್ದೀನಿ, ನೀನು ಹೆದರಬೇಡ. ಲೈಕ್ ಯಾರು ಹೇಳ್ತಾರೆ ಆ್ಯಸ್ ಎ ಫ್ರೆಂಡ್ ಹೂ ವಿಲ್ ಇನ್ವೆಸ್ಟ್ ಸೋ ಮಚ್ ಆಫ್ ಅಮೌಂಟ್ ಆರ್ ಕ್ರೋಸ್ ಆಫ್ ಅಮೌಂಟ್ ಬ್ಯಾಕ್ ಟು ಬ್ಯಾಕ್, ಈವನ್ ಟುಡೇ ಈಸ್ ಡೂಯಿಂಗ್ ದಟ್. ಈ ಒಂದು ಪುಸ್ತಕದಲ್ಲಿ ಒಂದು ಮಾತಿದೆ, ಯುವರ್ ವೂಂಡ್ಸ್ ಆರ್ ನಾಟ್ ವೀಕ್ನೆಸಸ್, ದೇ ಆರ್ ಡೋರ್ವೇಸ್ ಟು ಯುವರ್ ಡೀಪೆಸ್ಟ್ ಹೀಲಿಂಗ್ ಅಂತ. ಈ ಮಾತು ಹೇಳಿದ ತಕ್ಷಣ ನಿಮ್ಮ ಯಾವ ಫೇಸ್, ಚಾಪ್ಟರ್ ಆಫ್ ಲೈಫ್ ಪಟ್ಟಂತ ಓಪನ್ ಆಯಿತು? ಅಂದರೆ ನಾನು ಹೇಳಿದ್ನಲ್ಲ, ನನಗೆ ಎಂದೆಂದು ನಿನಗಾಗಿ ಆದಮೇಲೆ ಆಗೋಯ್ತಪ್ಪ, ಕೆರಿಯರ್ ಆಗೋಯ್ತು ಅಂತ ಒಂದು ಭಯ ಶುರುವಾಗೋಯ್ತು. ನಾನು ತುಂಬ ಭಯಪಟ್ಟು ಏನು ಮಾಡೋದು ಈಗ, ಬೇರೆ ಏನಾದರೂ ಕೆಲಸ ಹುಡ್ಕೊಳ್ಳೋದಾ, ಇನ್ನು ನನಗೆ ಸಿನಿಮಾಗಳು ಸಿಗಲ್ವೇನೋ ಅನ್ನೋ ಟೈಮಲ್ಲಿ ನನ್ನ ನಮ್ಮೇರ್ಲೊಂದಿನ ನೋಡಿ ಒಬ್ಬರು ಫೋನ್ ಮಾಡ್ತಾರೆ, ಇಲ್ಲ ಈ ಹುಡುಗ ಚೆನ್ನಾಗಿದ್ದಾನಲ್ವಾ. ಸೊ ನಾನು ಅಂದರೆ ಯಾವಾಗಲೂ ಗಾಯ ಆಗಿದೆ ಅಂತ ನೀವು ಸುಮ್ಮನೆ ಇದ್ದರೆ ಏನೂ ಆಗಲ್ಲ, ಗಾಯ ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ. ಬಿಟ್ಟರೆ ಅದಕ್ಕಾದಂಥ ಪ್ರಿಕಾಷನ್ಸ್ ತೊಗೊಂಡು ಎಲ್ಲೋ ಅಂದರೆ ನಾನು ಇನ್ನೇ ಪ್ರೀವಿಯಸ್ ವರ್ಕ್ ನೋಡ್ಬಿಟ್ಟು ಬಂದರು. ಮತ್ತೆ ಪೀಪಲ್ ಕೇಮ್ ಲೈಕ್ ಬಂದಿದ್ದ ತಕ್ಷಣ ಈ ಥರ ಭಾರಿ ಬಜೆಟ್ ಸಿನಿಮಾ. ಇವತ್ತಿಗೆ ಅನೀಶ್ ಯಾರು ಅಂದರೆ ಅಕಿರಾನೇ, ಅದನ್ನ ಇವನ್ ಒಂದು ಹೆಸರಲ್ಲಿ ಅಕಿರಾ ಅನೀಶ್ ಅಂತ ಇಟ್ಕೊಂಡ್ರೆ ತಪ್ಪಿಲ್ಲ ಅನ್ಸ್ಬಿಡುತ್ತೆ ನನಗೆ, ಅಷ್ಟೊಂದು ರೀಚ್ ಕೊಟ್ಟಂತ. ಸೊ ನಾನು ಹೇಳ್ತೀನಿ, ಯಾವುದೋ ಒಂದು ಟೈಮಲ್ಲಿ ಏನೋ ಅಂತ ಆದಾಗ ಪ್ರಯತ್ನ ನಿಲ್ಲಿಸಬೇಡಿ. ನವೀನ್ ವಾಸ್ ಇನ್ ಐ ಥಿಂಕ್ ಯುರೋಪಲ್ಲೆಲ್ಲ ಇದ್ದರು, ಸ್ಕ್ರಿಪ್ಟ್ ಬರೀತಾ ಇದ್ರು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ನಾನು ಫೋಟೋ ಶೇರ್ ಮಾಡ್ಕೊತಾ ಇದ್ದಾರೆ, ಐ ವಾಂಟ್ ಟು ಡೂ ಫಾರ್ ದಿಸ್ ಗಾಯ್, ವಿಲ್ ಕ್ಯಾಚ್ ಹಿಮ್ ಓಲ್ಡ್ ಅಂತ. ಅಲ್ಲೊಂದು ಗೇಮ್ ಪ್ಲ್ಯಾನ್ ಆಗ್ತಾಯಿದೆ. ನಾನು ಇಲ್ಲೇ ಅನ್ಕೊಳ್ತಾ ಇದ್ದೀನಿ, ಕೆರಿಯರ್ ಶಿಫ್ಟ್ ಮಾಡಿಬಿಡೋಣ ಅನ್ಕೊಳ್ತಾ ಇದ್ದೀನಿ. ಸೊ ಈ 2 ಪ್ಯಾರಲ್ ನೋಡಿ ಎಷ್ಟು ಮಜಾ ಅನಿಸುತ್ತೆ ನನ್ನ. ಅಂದರೆ ನಾನು ಹೇಳ್ತೀನಿ ಅಂದರೆ ಕೀಪ್ ಟ್ರೈಂಗ್. ಈಗ ಲಕ್ ಬಗ್ಗೆ ಮಾತಾಡೋಣ. ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದಾಗ 4 ಥರ ಲಕ್ ಇರುತ್ತಂತೆ ಅನೀಶ್. ಒಂದು ಕುರುಡು ಅದೃಷ್ಟ, ಬ್ಲೈಂಡ್ ಲಕ್, ಗೊತ್ತಿಲ್ಲ ಅದು. ಎರಡನೇದಿದೆ ವಿಚ್ ಇಸ್ ಲೈಕ್ ಕಂಟಿನ್ಯೂಸ್ ಆಗಿ ಪರ್ಸಿಸ್ಟೆಂಟ್ ಆಗಿರಬೇಕು, ಹಾರ್ಡ್ ವರ್ಕು, ಹಸಲ್. ಇವಾಗ ನೀವೇನು ಮಾಡ್ತಾ ಇದ್ದೀರಾ ಅದು. ಮೂರನೇದು ಈಸ್ ಈಗ ನೀವು ಎಷ್ಟು ಆ ಇದರಲ್ಲಿ ಮಾಡ್ತಾ ನಿಮಗೆ ಒಂದು ಯು ವಿಲ್ ನೋ ಹೌ ಟು ಐಡೆಂಟಿಫೈ ವೆನ್ ಲಕ್ ಈಸ್ ಗೋನ್ ಟು ಕಮ್ ಅದು. ಆ್ಯಂಡ್ 4ನೇದು ಇಸ್ ದ ವಿಯರ್ಡೆಸ್ಟ್. ಅಂದರೆ ಈಗ ಉದಾಹರಣೆಗೆ ಯಾವುದೋ ಇದರಲ್ಲಿ ನೀವು ಎಷ್ಟು ಸಖತ್ತಾಗಿರ್ಬೇಕಂದ್ರೆ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಆ ಕ್ಷೇತ್ರದಲ್ಲಿ ಅಂತ ಅವಾಗ ಹೊರಗೊರೆ ಹುಡುಕೊಂಡು ಬರ್ತಾರೆ. ಯಾಕಂದರೆ ಲಕ್ ಅನ್ನೋದು ತುಂಬ ಉಪಯೋಗಿಸಿರೋ ಪದ. ಒಬ್ಬೊಬ್ಬರು ಒಂದೊಂದು ಡೆಫಿನೇಷನ್ ಕೊಡ್ತಾರೆ. ಕೆಲವರು ನಂಬ್ತಾರೆ, ಕೆಲವರು ಅದನ್ನು ಅರ್ಥ ಮಾಡ್ಕೊಂಡೇ ಹೋಗದೆ ಏನೋ ಆಗಿರ್ಬೋದು. ಸೊ ನಿಮ್ಮ ಪ್ರಕಾರ ಲಕ್ ಅಂದರೆ ಏನು? ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಅನಿಸುತ್ತೆ. ಇಲ್ಲಿವರೆಗೂ ನಾನು ಏನಕ್ಕೆ ಈ ಪದ ಹೇಳ್ತೀನಿ ಅಂದರೆ, ನಾನು ಹುಟ್ಟಿದ್ದು ಕಾಡುಗೋಡಿಯಲ್ಲಿ, ಒಂದು ಪುಟ್ಟ ಮನೇಲಿ ನಮ್ಮಮ್ಮ ಈಗಲೂ ಹೇಳ್ತಾ, ಮನೇಲೇ ಹುಟ್ಬಿಟ್ಟು 3,000 ಇಟ್ಕೊಂಡಿದ್ವಿ ಡೆಲಿವರಿ ಚಾರ್ಜ್, ಮನೇಲೇ ಹುಟ್ಬಿಟ್ಟೆ ನೀನು, ಅದು ಉಳೀತು ನಮಗೆ. ಸೊ ಅಪ್ಪ ಯೂಸ್ ಟು ಗಿವ್ 50 rupees ಟು ಅಮ್ಮ ಫಾರ್ ರೇಷನ್ಗೆ, ತರಕಾರಿ ಅದೆಲ್ಲ ತೊಗೊಳೋದಕ್ಕೆ. ಕಾಡುಗೋಡಿಯಲ್ಲಿ ಗುರುವಾರ ಸಂತೆ ಆಗುತ್ತೆ. ಸೊ ಸಂತೆಗೆ ನಾನು ಅಮ್ಮ ಹೋಗ್ತಿದ್ವಿ. ನನಗೂ ಅಮ್ಮಗೆ ಏನಾದರೂ ತಿನ್ನಬೇಕು ಅನ್ನೋ ಆಸೆ.
₹48 ಖರ್ಚು ಮಾಡಿಬಿಟ್ಟು ₹2 ಬೋಂಡಾ ಬಜ್ಜಿ ತೊಗೊಂಬಂದ್ಬಿಟ್ರೆ ನಮ್ಮದು ನಮ್ಮಮ್ಮ ಲೈಫ್ ಆಯಿತು. ಸೊ ಈ ಥರ ಇದ್ದಿದ್ದು ಸೌದೆ ತೊಗೊಂಬರೋದಕ್ಕೆ ಅಮ್ಮ ಹೋಗ್ತಿದ್ದೆ, ಅಮ್ಮೆಯಿಂದ ನಾನು ಹೋಗ್ತಿದ್ದೆ. ಅಮ್ಮ ಒಬ್ಬರೇ ಕಷ್ಟಪಡ್ಬೇಕಾ, ನಾನು ಜೊತೆಲಿರಬಾರ್ದ ಅಂತ. ಸೊ ಈ ಲೈಫ್ ನೋಡ್ದವ್ನು ತೊಗೊಂಬರ್ತಿದ್ವಿ ಇಬ್ಬರು. ನೀರಿಂದ ಹಿಡ್ದು, ಇಲ್ಲಾಂದರೆ ಹಸುಗಳು ಹೋಗ್ತಿದ್ರೆ ಸಗಣಿ ಕಲೆಕ್ಟ್ ಮಾಡ್ಕೊಂಬಂದು ಮನೆಯಲ್ಲಿ ಹೊಡೆದು ಭರಣಿ ಮಾಡ್ತಿದ್ವಿ. ಈ ಥರ ಲೈಫ್ ನೋಡಿರೋ ಅನೀಶ್ಗೆ ಇವತ್ತು ಅನೀಶ್ ಈಸ್ ಅನ್ ಆ್ಯಕ್ಟರ್, ಇದಕ್ಕಿಂತ ಏನು ಬೇಕು? ಐ ಆಮ್ ನೆವರ್ ಇಮ್ಯಾಜಿನ್ಡ್. ನನಗೊಂದೊಂದು ಸರಿ ಅನಿಸುತ್ತೆ, ಇಸ್ ಇಟ್ ಮೈ ಪಾಸ್ಟ್ ಲೈಫ್? ಡು ಐ ರಿಮೆಂಬರ್ ಮೈ ಪಾಸ್ಟ್ ಲೈಫ್ ಆರ್ ಲೈಕ್ ಇಸ್ ದಿಸ್ ದ ಒನ್ ಐಫ್ ಟ್ರುಕ್? ಎರಡು ಕಾಂಟ್ರಾಸ್ಟ್ ಲೈಫ್ ನೋಡ್ಬಿಟ್ನಾ ಅನಿಸುತ್ತೆ. ನಾನು ಅಲ್ಲಿದ್ದು ಇಲ್ಲಿದ್ದು ಮತ್ತು ಇನ್ನೂ ನೆನಪಿದೆ. ನಾನು ಚಿಕ್ಕವಾಗಿಂದ ಚಿರಂಜೀವಿ ಅವ್ರ ಬಿಗ್ಗೆಸ್ಟ್ ಫ್ಯಾನ್. ಸೊ ಮುಠಾ ಮಿಸ್ತ್ರಿ ಏನು ಸಾಂಗ್ ಬಂದರು, ಯಾರು ರಿಲೇಟಿವ್ ಬಂದರು, ನಮ್ಮ ಅಪ್ಪ ಅಮ್ಮ ಹಾಕು ಡ್ಯಾನ್ಸ್ ಅನ್ನೋರು. ಮಾಡಿ ತೋರಿಸ್ತಿದ್ದೆ, ಡ್ಯಾನ್ಸ್ ಹೊಡಿ ತೋರಿಸಿ. ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದ್ದೀನೋ ಅಂತೂ. ನನಗೆ ಎಲ್ಲ ರಿಲೇಟಿವ್ ಬಂದಾಗೂ ನನ್ನ ಪರ್ಫಾರ್ಮೆನ್ಸ್ ವಾಸ್ ಮಸ್ಟ್. ಸೊ ಇದೆಲ್ಲವೂ ಸೀಡ್ ಆಯಿತಾ. ಒಂದು ಸರಿ ನೋಡಿದೆ, ಸಿನಿಮಾ ವಾಸ್ ಇನ್ ಮೈ ಬ್ಲಡ್, ಇಟ್ ವಾಸ್ ಟೆಲ್ಲಿಂಗ್ ಬಿಟ್ ಕಲ್ತ್ಕೊಳ್ಳೋ ಡ್ಯಾನ್ಸ್ ಅಲ್ಲೇ ಅಂತ. ಇಲ್ಲಾಂದರೆ ಎಲ್ಲವೂ ಅಲ್ಲೇ ಆಗುತ್ತಾ. ಅದೆಲ್ಲ ಕಂಡೀಷ್ನಿಂಗ. ದ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಬಿಕಮ್ ಅನ್ ಹೀರೋ, ಡಿಸೈಡ್ ಆಗಿ ನಾನು ಹೈದ್ರಾಬಾದ್ ಓಡ್ತೀನಿ, ಅಲ್ಲೆಲ್ಲೋ ಪ್ರಾಕ್ಟೀಸ್ ಮಾಡ್ತೀನಿ, ಇದೆಲ್ಲ ಆಯಿತು. ಡಿಸೈಡ್ ಆಗಿದ್ದಲ್ಲಿ ಒಂದು ಚಿಕ್ಕ ಆರ್ಟಿಕಲ್ ಏನೋ ಒಂದು ಬರೆಸ್ತೀನಿ, ದುಡ್ಡು ಕೊಟ್ಟು ಬರೆಸ್ತೀನಿ. ಯಾರು ಬರೀತಾರೆ ನಮ್ಮ ಮೇಲೆ? ತೆಲುಗು ದುಡ್ಡು ಕೊಟ್ಟು ಸುಮ್ಮನೆ ಒಂದು ಆರ್ಟಿಕಲ್ ಬರೆಸ್ತೀವಿ, ಏನೋ ಒಂದು ಆಗುತ್ತೆ. ಆ ಆರ್ಟಿಕಲಲ್ಲಿ ಬೆಂಗಳೂರಲ್ಲಿ ಅರವಿಂದ್ ಕೌಶಿಕ್ ನೋಡ್ತಾರೆ, ಈ ಹುಡುಗ ಚೆನ್ನಾಗಿದ್ದಾನಲ್ಲ, ಐ ವಾಂಟ್ ಟು ಕ್ಯಾಸ್ಟ್ ಹಿಮ್ ಫಾರ್ ಹೀರೋ ಅಂತ. ಐ ಹ್ಯಾವ್ ನಾಟ್ ಗಿವನ್ ಸಿಂಗಲ್ ಆಡಿಷನ್ ಟಿಲ್ ಡೇಟ್. ಸೋ ಮೆನಿ ಪೀಪಲ್ ಐ ವುಡ್ ಪಾಪ ಹೋಗ್ತಾರೆ. ಅಂಡ್ ನಾನು ಈ ಲೈಫ್ ನೋಡಿದವನು, ವೆನ್ ಐ ಡಿಸೈಡೆಡ್ ಟು ಬಿಕಮ್ ಅನ್ ಆ್ಯಕ್ಟರ್, ಯೂನಿವರ್ಸ್ ಸೆಂಡ್ಸ್ ಮಿ ಅ ಫಿಲಮ್. ನಮ್ಮೇರ್ಲೊಂದಿನ ಮಾಡ್ತೀನಿ, ನಮ್ಮೇರ್ಲೊಂದಿನ ಒಂದು ಪ್ರೋಮೋ ಏನೋ ಕಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಅವಾಗ ಆರ್ಕುಟ್ ಎಲ್ಲ ಇತ್ತು ಅಲ್ಲೆಲ್ಲ ಆ ಟೈಮಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕ್ತೀವಿ. ಹಾಕಾದ್ಮೇಲೆ ಐ ಸ್ಟಿಲ್ ರಿಮೆಂಬರ್, ಒಂದು ಸಿನಿಮಾ ಆಯಿತು. ಸಿನಿಮಾದ್ಮೇಲೆ ಸಿನಿಮಾ ಸಿಗಬೇಕಲ್ವ, ಎಲ್ಲ ಆದಮೇಲೆ ಒಂದು 3-4 ಡೇಸ್ಗೆ ಆಫರ್ಸ್ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೂ ಫಸ್ಟ್ ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ರಿಲೀಸಿಂಗ್ ಮುಂಚೆ ಥರ್ಡ್ ಡೇ ಆಫ್ ಮೈ ಫಸ್ಟ್ ಫಿಲಮ್. ಡೇಟ್ಸ್ ಕೇಳ್ಕೊಂಡು ಮೈಸೂರಿಗೆ ಬರ್ತಾರೆ, ಸಬ್ಜೆಕ್ಟ್ ಹೇಳೋದಕ್ಕೆ ಮೈಸೂರಿಗೆ ಬರ್ತಾರೆ. ಆಗ ಬಿಫೋರ್ ರಿಲೀಸ್ ಐ ವಿಲ್ ಪಿಕ್ ಓನ್ಲಿ ಪೊಲೀಸ್ ಕ್ವಾರ್ಟರ್ಸ್, ತುಂಬ ಮಾಡೋಕ್ಕಾಗಲ್ಲ ಅಂತ. ಸೊ ವೈ ಐ ಆಮ್ ಟೆಲ್ಲಿಂಗ್ ಈಸ್ ಲೈಕ್, ಇಸ್ಂಟ್ ಇಟ್ ಮೋಸ್ಟ್ ಲಕ್ಕಿಯೆಸ್ಟ್ ಥಿಂಗ್? ಇಫ್ ಐ ಗೋ ಬ್ಯಾಕ್ ಟು ಯುವರ್ ಕರಿಯರ್, ನೀವು ನಾರ್ವೆನಲ್ಲಿ ಅಟ್ಲಾಂಟಿಕ್ ಓಷನ್ ರೋಡಲ್ಲಿ ಅದು ಯಾವುದೋ ಸಾಂಗ್ ನೋಡ್ತಾ ಇದೆ. ನಾನು ಅಲ್ಲಿಗೆ ಹೋಗಿರೋದ್ರಿಂದ ಅಪ್ಪು ಸರ್ ಹಾಡಿರೋದು. ಐ ವಾಸ್ ಲೈಕ್ ಅಂತ. ಅಂದರೆ ಏನಕ್ಕೆ ಇದು ಬಂತಂದರೆ, ಒಂದು ಫೇಸ್ ಆಫ್ ಚಿತ್ರರಂಗ ವಾಸ್ ಈ ಥರ ಫಾರಿನ್ ಲೊಕೇಶನ್ಸ್ಗೆ ಹೋಗ್ಬೇಕು ಅಂದರೆ ಜನ ಆಡಿಯನ್ಸಿಗೆ ಯು ನೀಡ್ ಟು ಗಿವ್ ಸಮ್ ವಾವ್ ಮೂಮೆಂಟ್ಸ್. ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಅಸ್, ಮ್ಯಾಸಿವ್ಲಿ ವರ್ಕ್ಡ್ ಫಾರ್ ಅಸ್. ಇವತ್ತು ನಾನೇ ಹೋಗಲಿಲ್ಲ, ಇಟ್ ಈಸ್ ನಾಟ್ ವರ್ಕಿಂಗ್. ಸೊ ಇವತ್ತು ಏನು ಅಪ್ಡೇಟ್ ಆಗಬೇಕೋ ತೊಗೊಂಡು ಮಾಡ್ತಿದ್ದೀವಿ ಅಷ್ಟೇ. ಇದೇನು ಹೂ ಕಾಲ್ಸ್ ದ ಶಾರ್ಟ್ಸ್? ಈ ಟ್ರೆಂಡ್ಸ್ ಚೇಂಜ್ ಆಗತ್ತಲ್ಲ, ಇದು ಎಷ್ಟು ವರ್ಷಕ್ಕೆ ಒಂದ್ಸತಿ ಆಗುತ್ತೆ ನಿಮ್ಮ ಅಬ್ಸರ್ವೇಷನಲ್ಲಿ? ಮತ್ತು ಇದಕ್ಕೆ ಯಾರು ಕಾರಣ? ಈಗ ಉದಾಹರಣೆಗೆ ಕಣ್ಣಿಗೆ ಕಾಣಿಸೋದು ಮಾತ್ರ ಇದು ಒಂದು KGF ಎಕ್ಸಾಂಪಲ್ ಅಂತ ಬಂದರೆ ಎವ್ರಿಬಡಿ ವಿಲ್ ಸೇ ಓಕೆ ನಾವು ನೆಕ್ಸ್ಟ್ ಮೈಲ್ ಸ್ಟೋನ್ ಇಸ್ ದ್ಯಾಟ್. ಹಂಗೆ ಒಂದು ಕಲ್ಕಿ ಬಂದರೆ ದೇ ಟಾಕ್ ಅಬೌಟ್ ದ್ಯಾಟ್. ಕಾಂತಾರ ಬಂದರು ಹಂಗೆ. ಸೇಮ್ ಹ್ಯಾಪನ್ ವಿತ್ ದುನಿಯಾ, ಸೇಮ್ ಹ್ಯಾಪನ್ ವಿತ್ ಮುಂಗಾರು ಮಳೆ ಆ್ಯಂಡ್ ಮೆನಿ ಅದರ್ ಮೂವೀಸ್. ಸೊ ಈ ಟ್ರೆಂಡ್ ಸೆಟರ್ಸ್ ಅಂತಾರಲ್ಲ, ಈ ಪ್ಯಾಟರ್ನ್ಸ್ ಐಡೆಂಟಿಫಿಕೇಶನ್ ಹೆಂಗೆ ನಡೆಯುತ್ತೆ? ನಾನು ಐ ಮೀನ್ ಮತ್ತೆ ಅಫೆಂಡ್ ಆಗ್ಬೋದು, ನನಗೇನೋ ಗೊತ್ತಿಲ್ಲ ಇದೀಗ ಹೆಂಗೆ ಹೇಳ್ತೀನಿ ಅಂತ. ಲುಕ್ ಇಟ್ ಆ್ಯಸ್ ಅ, ಇವಾಗ KGF ಬಂತು, ವಿ ಎಂಜಾಯ್ಡ್. ನಾನಂತೂ ಸೂಪರ್ ಎಂಜಾಯ್ ಮಾಡಿದೆ. ಕಾಂತಾರ ಬಂತು, ಎಂಜಾಯ್ ಆಯಿತು. ಅದನ್ನೇ ಅಡಾಪ್ಟ್ ಏನಕ್ಕೆ ಮಾಡ್ಕೊತೀಯ ನೀನು? ಅಂದರೆ ನಿನಗೆ ಅಂದರೆ ಇದನ್ನು ಮಾಡ್ದೇ ಇಟ್ಟು ಅಂದರೆ ಯಾವುದು ಆಡಿಯನ್ಸ್ ತಗೊಂತ. ಗಿವ್ ಎನ್ ಎಕ್ಸಾಂಪಲ್ ಆಫ್, ಈಗೇನೋ ಮುಂಗಾರು ಮಳೆ ದುನಿಯಾ ಬಂತು, ಆ ಥರ ತುಂಬ ಟ್ರೈ ಮಾಡಿದೆ, ಎಲ್ಲವೂ ಹೋಯ್ತಾ? KGF ಥರ ಟ್ರೈ ಮಾಡೋಕೆ ಹೋಯ್ದ್ರು, ಎಲ್ಲವೂ ಹೋಯ್ತಾ? ಕಾಂತಾರ ಥರ ಟ್ರೈ ಮಾಡೋಕೋದು, ಎಲ್ಲವೂ ಹೋಯ್ತಾ? ಸೊ ದ ಸ್ಟ್ರೈಟ್ ಪಾಯಿಂಟ್ ಈಸ್, ಆ ಸಿನಿಮಾಗೆ ನೀನು ಬೇರೆ ಏನಾದರೂ ಟ್ರೈ ಮಾಡು. ಯು ಕೀಪ್ ಟ್ರೈಯಿಂಗ್ ಅಷ್ಟೇ ಬಿಟ್ಟರೆ ನೀನು ಈ ಟ್ರೆಂಡಿಂಗೇ ಇದೆ ಈಗ ಇದನ್ನೇ ನೋಡ್ತಿದ್ದಾರೆ, ಇಲ್ಲ, ನೀನು ಕರೆಕ್ಟಾಗಿ ಮಾಡ್ತಿಲ್ಲ. ವೈವ್ಯರು ಅಂದರೆ ಇವಾಗ ನಮಗೇನಾಗಿ ನಮ್ಮ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಹಿಟ್ಟುಗಳು ಬರೋದು ತೀರಾ ರೇರ್ ಆಗಿದೆ ನಮಗೆ. ಸೊ ಹಿಟ್ಟು ಬಂದಿದ ತಕ್ಷಣ ಜನ ಇದೇ ಜಾನರ್ ನೋಡ್ತಿದ್ದಾರೆ. ಇಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಅಷ್ಟೇ. ಹಂಗೆ ನೋಡ್ಬೇಕು ಅದನ್ನು. ಅವ್ರು ತುಂಬ ಚೆನ್ನಾಗಿ ಮಾಡಿದರು ಸಿನಿಮಾ, ನಾವು ಚೆನ್ನಾಗಿ ಮಾಡಿರಲಿಲ್ಲ. ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಇವಾಗ ಭೀಮಾ ಹಿಟ್ಟಾಗಿದ ತಕ್ಷಣ ನಾನು ಭೀಮಾ ಥರನೇ ಮಾಸೆ ಮಾಡಬೇಕಲ್ಲ. ಬಟ್ ಗುಡ್ ಥಿಂಗ್ ಏನಂದರೆ ಭೀಮಾನೂ ಹಿಟ್ಟಾಯಿತು, ಕೃಷ್ಣ ಪ್ರಣಯಸಖಿನೂ ಹಿಟ್ಟಾಯಿತು. ದೇರ್ ಆರ್ 2 ಡಿಫ್ರೆಂಟ್ ಜಾನರ್ಸ್ ಆ್ಯಂಡ್ ದೇ ಹ್ಯಾಡ್ ಮೇಡ್ ಅ ಫಿಲ್ಮ್ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಮಾಡಿದ್ರು, ಅದು ಹಿಟ್ಟಾಯ್ತು ಅಷ್ಟೇ.
ಸೊ ಐ ಡೋಂಟ್ ಬಿಲೀವ್ ಇನ್ ದಟ್. ನಾನು ಈಗಲೂ ಹೇಳ್ತೀನಿ, ನಾನು ಅಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ ಐ ವಾಂಟ್ ಡೂ, ಇವಾಗ ಮಾಸ್ ಏನಂತಾರ, ನಾನು ಇನ್ನೂ ಕೆಲವು ಇಂಟರ್ವ್ಯೂಸ್ ಅದನ್ನೇ ಹೇಳ್ತಿದ್ದೆ, ಪ್ರೋ ಮ್ಯಾಕ್ಸ್ ಮಾಸ್ ಏನಾದರೂ ಇದ್ದರೆ ಮಾಡ್ತೀನಿ ನಾನು ಒಂದು ಸಿನಿಮಾ ಅಂತ. ಇನ್ನೂ ಡಬಲ್ ಮಾಡ್ತೀನಿ. ಲೆಗ್ ಶಾಟ್ ಇಟ್ಟಿದ್ದು ಕೂಡಲೇ ಧೂಳು ಬರಬೇಕು, ಕ್ಲೋಸಪ್ ಇಟ್ಟಿಗೆ ಇಟ್ಟರೆ ಸಿಡ್ಲು ಹೊಡಿಬೇಕು, ಆಡಿಯನ್ಸು ಬಿಸಿಲು ಹೊಡಿಬೇಕು, ಬಟ್ ನನ್ನ ಕತೆ ಕರೆಕ್ಟಾಗಿದೆಯಾ ಹಂಗೆ, ಅಷ್ಟೇ ಮ್ಯಾಟರ್. ಲೈಫಲ್ಲಿ ಎಲ್ರಿಗೂ ಶಾರ್ಟ್ ಗೋಲು, ಲಾಂಗ್ ಟರ್ಮ್ ಗೋಲ್ ಅಂತೆಲ್ಲ ಇರುತ್ತೆ. ಸದ್ಯಕ್ಕೆ ನಿಮ್ದು ಲಾಂಗ್ ಟರ್ಮ್ ಗೋಲ್ ಏನು? ನನಗೆ ಒಂದೇ ಗೋಲು ಸಿನಿಮಾ. ಒಂದು ಶಾರ್ಟು ಇಲ್ಲಲ್ಲ, ಉತ್ತರ ಬರಲಿಲ್ಲ ಅದಕ್ಕೆ, ಒಂದೇ ಗೋಲು ಸಿನಿಮಾ ಅಲ್ಲಿ ವಾಟ್ ಐ ಥಾಟ್ ಐ ಅಚೀವ್ ಅಂಡ್ ಐ ಲಾಡ್ ಆಫ್ ಪೀಪಲ್ಗೆ ಐ ವಾಂಟ್ ಟು ಪ್ರೂವ್ ಇಟ್ ರಾಂಗ್. ಲೈಕ್ ದ ಲಾಡ್ ಆಫ್ ತುಂಬ ಜನಕ್ಕೆ ಹೇಳಬೇಕು, ತುಂಬ ಏನಂತಾರೆ ನಗಾಡಿರೋರಿಗೆಲ್ಲರೂ ಹೇಳಬೇಕು, ಐ ವಿಲ್ ನಾಟ್ keep quiet. I'll make sure I'll win and I'll show. I will not. Until my last breath, I will not leave this. ಸೊ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಜೊತೆ ಕೆಲವು ರಾಂಗ್ ಎಕ್ಸ್ಪೀರಿಯನ್ಸಸ್ಗಳು ಹೆಂಗೆ ಜನ ಬದಲಾಗ್ತಾರೆ, ಹೆಸರು ಹೇಳಲ್ಲ, ಬಟ್ ಏನು ಕಲ್ತಿದ್ದೀನಿ, ನಾನು ಅದನ್ನು ಹೆಂಗೆ ನಡ್ಸ್ಕೊಂಡಿದ್ದೀನಿ ಮಾತಾಡಿದ್ರಿ. ಆ್ಯಂಡ್ ನಿಮಗೂ ಒಂದಷ್ಟು ಒಳ್ಳೆ ಫ್ರೆಂಡ್ಸು ಇರಬೇಕಲ್ವ ಇಂಡಸ್ಟ್ರಿನಲ್ಲಿ. ಈ ಸ್ನೇಹಿತರು ಯಾರು? ಅದು ಐ ಮೀನ್ ಫ್ರಮ್ ನಮ್ಮೇರ್ಲೊಂದು ಇಟ್ಸ್ ರಕ್ಷಿತ್. ಅವತ್ತು ಹೆಂಗಿದ್ವೋ ಇವತ್ತು ಹೀಗೆ ಇದ್ದೀವಿ. ಅವತ್ತೇನು ಹೆಂಗಿದೆವೋ, ಮೇ ಬಿ ಬ್ಯುಸಿ ಸ್ಕೆಡ್ಯೂಲ್ಸಿಂದ ವಿ ವೋಂಟ್ ಮೀಟ್ ರೆಗ್ಯುಲರ್ಲಿ, ಬಟ್ ಇದ್ದಿದ್ದೇ ದಟ್ ಪ್ಯೂರ್ ಫ್ರೆಂಡ್ಶಿಪ್ ಇಸ್ ಸ್ಟಿಲ್ ದರ್. ಅದು ಬಿಟ್ಟರೆ ನಾನು ಇಂಡಸ್ಟ್ರಿಯಲ್ಲಿ ತೀರಾ ಕಡಿಮೆ, ನನ್ನ ಪರ್ಸ್ನಲ್ ನನ್ನ ಸ್ಕೂಲ್ ಫ್ರೆಂಡ್ಸು ಇವ್ರ ಜೊತೆನೇ ಜಾಸ್ತಿ ಇರ್ತೀನಿ. ಸಿನಿಮಾ ಅಲ್ಲಿ ಇಟ್ ಈಸ್ ಐ ಆಮ್ ಮೋರ್ ಕ್ಲೋಸ್ ಟು ರಕ್ಷಿತ್ ಆ್ಯಂಡ್ ಮೇಘನಾ. ಅದು ನಮ್ಮೇರ್ಲೊಂದಿನ ಆ ಫಸ್ಟ್ ಸಿನಿಮಾ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದಂಥ ಸಿನಿಮಾ, ಅದು ಇಲ್ಲಿವರೆಗೂ ನಮ್ಮನ್ನು, ಅದು ಇವತ್ತು ಏನಾದರೂ ಒಂದು ನಂದು ಬಂದರೆ ನಾನು ಕಳಿಸ್ತಿರ್ತೀನಿ ರಕ್ಷಿತದು. ಮೊನ್ನೆ ಸಾಂಗ್ ಕಳ್ದಾಗ ರಕ್ಷಿತ್ ಮಚ್ಚ ಹೊಡಿಯೋ 6 ಹೇಳ್ತೀನಿ, ನೋ ವೇಟಿಂಗ್ ಫಾರ್ ಇಟ್, ನೀನು ಹೊಡಿಬೇಕಣೋ ಅಂತ. ಆ ಪ್ಯೂರ್ ಆಫ್ ಈವನ್ ಈ ವಾಂಟ್ಸ್ ಮೀ ಟು ಡೂ ಇಟ್. ಯಾವತ್ತಾದರೂ ಇದ್ದಾಗ ದೊಡ್ಡ ಮೆಸೇಜ್ ಹಾಕ್ಬಿಡ್ತಾರೆ, ಮೆಸೇಜ್ ಹಾಕಿ ಒಂದಷ್ಟು ಕಿಸ್ ಹಾಕಿ, ನೀ ಎದುರುಬೇಡ ನೀ ಯು ವಿಲ್ ಸೆಟ್ ಅನ್ ಎಕ್ಸಾಂಪಲ್ ಅಂತ, ಈ ಥರ ದಟ್ ಪ್ಯೂರೆಸ್ಟ್ ಫ್ರೆಂಡ್ಶಿಪ್ ಐ ಥಿಂಕ್ ಐ ವಿಲ್ ಗಿವ್ ಇಟ್ ಟು ರಕ್ಷಿತ್. ಅಮೇಝಿಂಗ್ ಅನೀಶ್. ಅಂದರೆ ಇವತ್ತು ನಿಮ್ಮ ವ್ಯಕ್ತಿತ್ವ ಎದುರಿಸಿರೋ ಎಲ್ಲ ಒಂದಷ್ಟು ಲೈಫ್ನ ಚಾಪ್ಟರ್ಸ್ಗಳ ಮೂಲಕ ಕಾಣ್ತು. ಹೆಂಗಿದ್ರಿ, ಹೆಂಗಾಗಿದ್ದೀರಾ. ನಮ್ಮ ಶೋ ಹೆಸರೇ ಜಸ್ಟ್ ಕ್ಯೂರಿಯಸ್. ಸೊ ಇಷ್ಟೆಲ್ಲ ಸಿನಿಮಾ ಮತ್ತು ಇದೆಲ್ಲ ಬಿಟ್ಟು ಪರ್ಸ್ನಲ್ ಲೈಫ್ನ ಕುತೂಹಲಗಳೇನು? ಅದೇನು ಮನೆಯಲ್ಲೂ ಅದನ್ನೇ ಬೈತಿರ್ತಾರೆ, ಸಿನಿಮಾ ಬಿಟ್ಟು ಬೇರೆನೂ ನೋಡೋ ಅಂತ. ಸಿನಿಮಾ ಬರೀ ಸಿನಿಮಾದಲ್ಲೇ ಹೀರೋಯಿನ್ಗಳು ಚೇಂಜ್ ಆಗ್ತಾ ಇರ್ತಾರ, ರಿಯಲ್ ಲೈಫಲ್ಲಿ ಯಾರು ಹೀರೋಯಿನ್ನು ಇಲ್ಲ. ಅದೇನು ಮನೇಲೂ ಅದೇ ಅಂದು. ನಮ್ಮಮ್ಮ ಮೊನ್ನೆ ಒಂದು ಡೈಲಾಗ್ ಹೇಳ್ತಿದ್ರು, ಯಾರನ್ನಾದ್ರೂ ಲವ್ ಆದರೂ ಮಾಡೋ ಅಂದರು. ಅಮ್ಮ ನೀನು ಚಿಕ್ಕವಾಗ ಏನಂದೆ, ಲವ್ ಮಾಡಿದೆ ಅಷ್ಟೇ, ನಾನು ಹೊಡಿತೀನಿ ಅಂದೆಲ್ಲ, ಇನ್ನೂ ಭಯ ಇದೆ ಅಮ್ಮ, ನಾನು ಮಾಡಲ್ಲ ಅಂತ. ಹೊಡಿಯಲ್ಲ, ಮಾಡೋ, ಏನೋ ಒಂದು ಮಾಡೋ ಅಂತ. ಸೊ ಐ ಕೀಪ್ ಟೀಸಿಂಗ್. ಸುಮ್ಮನೆ ಹೇಳ್ತೀನಿ, ಅಮ್ಮ ಹಿಂದಿ ಹುಡುಗಿದ್ದಾಳೆ ಓಕೆನಾ, ಈ ಥರ ಎಲ್ಲ ರೇಗಿಸ್ತಿರ್ತೀನಿ ಪಾಪ. ಮೇ ಬಿ ಅದಕ್ಕೂ ಒಂದು ರೈಟ್ ಟೈಮ್ ಬರುತ್ತೆ ಅನಿಸುತ್ತೆ ನನಗೆ. ಮೇ ಬಿ ನಾನು ಬೇರೆ ಕೆಲಸ ಅಲ್ಲಿದ್ದಿದ್ರೆ ಈ ಡೈವರ್ಷನ್ ಇರ್ತದೆ. ಈ ಸಿನಿಮಾಲೇ ಇರೋದ್ರಿಂದ ಎಡಿಟಿಂಗ್ ಹೋಗು, ಇವಾಗ ಇದು ಮುಗಿಸ್ಕೊಂಡು ಒಂದು ಸಾಂಗ್ ಕಟ್ಟಿದ್ದು ಅಲ್ಲಿ ಹೋಗ್ಬಿಟ್ಟು ಅದು ನೋಡ್ಬೇಕು, ಈ ಡೈಲಿ ಜರ್ನಿನೇ ಇದೇ ಆಗಿರೋದ್ರಿಂದ ಸಿನಿಮಾನೇ ಎಲ್ಲವೂ ಆಲ್ ಎಕ್ಸೈಟ್ಮೆಂಟ್ ಎಲ್ಲ ಇಲ್ಲೇ ಹೋಗ್ತಿದೆ. ಎಲ್ಲವೂ ಸಿನಿಮಾನೇ ಕೊಡೋದ್ರಿಂದ ಈವನ್ ಸಮ್ಟೈಮ್ಸ್ ಒಂದು ಸರಿ ನೋಡಿದಾಗ ಬೇಕಲ್ವ, ಒಂದು ರಿಲ್ಯಾಕ್ಸೇಷನ್ ಬೇಕಲ್ವಾ, ಸಿನಿಮಾ ಹೊರತುಪಟ್ಟು ಏನಾದರೂ ಇದಂದ್ರೆ ಮೇ ಬಿ ನನಗೆ ನನ್ನ ತಂಗಿ ಕೊಡ್ತಿರ್ತಾರೆ, ಎಲ್ಲೋ ಬ್ಯುಸಿ ಇರ್ತೀನಿ, ಮೆಸೇಜ್ ಆಗ್ತಲ್ಲ, ಐ ವಾಂಟ್ ಟು ಈಟ್ ಐಸ್ ಕ್ರೀಮ್ ಅಂತ. ಇಲ್ಲ ಅನ್ನಕ್ಕೆ ಬರಲ್ಲ ನನಗೆ. ತಂಗಿ, ಪುಟ್ಟ ತಂಗಿ, ನನಗೂ ನನ್ನ ತಂಗಿಗೆ ಆಲ್ಮೋಸ್ಟ್ 15 years ಗ್ಯಾಪು. ಸೊ ಓಕೆ ಬಾಮ್ಮ ಹೋಗೋಣ, ಸೊ ಐ ಟೇಕ್ ಹರ್ ಔಟ್ ಫಾರ್ ಡ್ರೈವ್ ಅಣ್ಣ, ಐ ವಾಂಟ್ ಟು ಹ್ಯಾವ್. ಅವಳಿಂದ ಆ್ಯಕ್ಚುಲಿ ಒಂದು ಪರ್ಸನಲ್ ಟೈಮ್. ಮೊನ್ನೆನೂ ಅಷ್ಟೇ ಬ್ಯುಸಿ ಸ್ಕೆಡ್ಯೂಲು, ಐ ಹ್ಯಾವ್ ಜಸ್ಟ್ 2 hours ಆಫ್ ಗ್ಯಾಪ್, ಐ ಆಮ್ ಶೂಟಿಂಗ್ ಹಿಯರ್, ಐ ಹ್ಯಾವ್ ಟು ಟೇಕ್ ಅ ಕಾಪಿ, ಇದೆಲ್ಲ ಆದರೆ ಶೀ ಟೋಲ್ಡ್ ಐ ವಾಂಟ್ ಟು ಹ್ಯಾವ್ ಅ ಲಂಚ್ ವಿತ್ ಫ್ಯಾಮಿಲಿ. ಸೆಟ್ ಅನ್ನ ಐ ವಾಂಟ್ ಟು ಹ್ಯಾವ್. ಹೋಗೋವರೆಗೂ ನನಗೆ ಹಿಂಗಿತ್ತು, ಕೆಲಸ ಆಯಿತು. ಅಲ್ಲಿ ಹೋದಾದ್ಮೇಲೆ ದ ಅಮೌಂಟ್ ದೇ ವೆರ್ ಫೀಲಿಂಗ್, ನಾನೊಂದು ಟೈಮ್ ಕೊಟ್ಟೆ ಅವ್ರ ಜೊತೆ ಇದಾದಾಗ ಐ ಸೆಡ್ ದೆನ್ ಓಕೆ ಮಾ, ಎವ್ರಿ 15 days ಯು ಪ್ಲ್ಯಾನ್, ಐ ವಿಲ್ ಡೂ ಇಟ್ ಅಂತ ನಾನೇ ಹೇಳಿದೆ. ಎವ್ರಿ 15 days ಯು ಪ್ಲ್ಯಾನ್ ಇಟ್, ಲೆಟ್ಸ್ ಗೋ. ಅಮೇಝಿಂಗ್, ಕೀಪ್ ಗೋಯಿಂಗ್. ಐ ಥಿಂಕ್ ನೀವು ಯಾವ ಹಾದಿನಲ್ಲಿದ್ದೀರೋ ಅಷ್ಟನ್ನ ಉಳಿಸ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ಐ ಡೋಂಟ್ ಸಿ ಮೆನಿ ಥಿಂಗ್ಸ್ ಗೋಯಿಂಗ್ ರಾಂಗ್ ದೇರ್. ಹಾಗಾಗಿ ಏನೇ ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿದ್ರೋ ಅದು ಯಾವಾಗಲೂ ನಿಮ್ಮನ್ನು ಕಾಪಾಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಅನೀಶ್, ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಅನೀಶ್. ಥ್ಯಾಂಕ್ ಯು ಸೊ ಮಚ್.